ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಈಗ ಪುಟ 290 ಅಲ್ಲಿ ಕೆಳಗಡೆಗೆ ಅಥ ಖಲು ಉದ್ಗೀತ ಅಕ್ಷರಾಣಿ ಉಪಾಸೀತ. ಈಗ ಇಷ್ಟೊತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಉದ್ಗೀತನ ಉಪಾಸನೆಯನ್ನ ಹೇಳಿದ್ರು. ಒಂದು ದೇಹದಲ್ಲಿದ್ದ ಸ್ವರ ಅಂತ ಕರೆಸಿಕೊಳ್ಳುವ ಪ್ರಾಣದೇವರಲ್ಲಿ, ಅದಾದ ಮೇಲೆ ಸೂರ್ಯನಲ್ಲಿರುವಂತಹ ಪ್ರತ್ಯಾಸ್ವರ ಅಂತ ಕರೆಸಿಕೊಳ್ಳುವ ಪ್ರಾಣದೇವರಲ್ಲಿ, ಅದ ಆದ ಮೇಲೆ ವ್ಯಾನ ಎಂಬುವಂತಹ ವಾಯುದೇವರಲ್ಲಿ ಉದ್ಗೀತನ ಉಪಾಸನ ಮಾಡ್ರಿ ಅಂತ. ಈಗ ಒಳಗ ಪ್ರವೇಶ, ಇನ್ನೊಂದು ಸ್ವಲ್ಪ ಒಳಗ ಪ್ರವೇಶ, ಉದ್ಗೀತ ಅಕ್ಷರಗಳಲ್ಲಿ ಉದ್ಗೀತನ ಉಪಾಸನ ಮಾಡ್ರಿ ಅಂತ ಒಂದು ಹೊಸ ಪ್ರವೇ. ಈಗ ಬರ್ಕೊಳ್ರಿ, ಏನಂತ ಬರ್ಕೋಬೇಕು? ಉದ್ಗೀತ ಅಕ್ಷರಾಣಿ, ಉದ್ಗೀತ ಅಕ್ಷರದಲ್ಲಿ ಇದ್ದ ಅಭಿಮಾನಿ ದೇವತೆಗಳಲ್ಲಿನ ಪರಮಾತ್ಮನ ಉಪಾಸನವನ್ನ ಮಾಡ್ರಿ. ಉದ್ಗೀತ ಅಕ್ಷರದಲ್ಲಿರುವ ದೇವತೆಗಳಲ್ಲಿ ಇರುವ ಪರಮಾತ್ಮನನ್ನು ಉಪಾಸನ ಮಾಡ್ರಿ. ಎಲ್ಲರೂ ಏನ್ ಕಲ್ಪನಾ ತಗೋಬೇಕು? ಉದ್ಗೀತ ಅನ್ನೋ ಅಕ್ಷರ ಏನದ, ಉತ್ ಪ್ಲಸ್ ಗಿ ಪ್ಲಸ್ ಥ, ಈ 3 ಅಕ್ಷರಗಳು ಬರ್ಕೋಬೇಕು ನಾವೀಗ. ಉತ್ ಪ್ಲಸ್ ಗಿ ದೀರ್ಘ ಬರ್ಕೋಬೇಕು, ಆಮೇಲೆ ಥ ಅಂತ ದೊಡ್ಡ ಬರ್ಕೋಬೇಕು, ಮಹಾಪ್ರಾಣ. ಈಗ ಚಂದದ. ಇದು ಒಂದು ತ್ರಿಪುಟಿ ಅಂದ್ರೆ 3 ದೇವತೆಗಳ ಒಂದು ಗುಂಪು. ಅದಕ್ಕೆ ತ್ರಿಪುಟಿ ಅಂತ ಕರಿತೀವಿ. 3 ದೇವತೆಗಳ ಗುಂಪು. ಹಿಂಗ ಇದನ್ನ 4 ರೀತಿಯಿಂದ ಹೇಳುತ್ತಾರೆ. 3 ದೇವತೆಗಳ ಗುಂಪಲ್ಲಿ ಇಲ್ಲಿ 4 ರೀತಿಯಿಂದ ಹೇಳಿದ್ದಾರೆ. ಒಂದೊಂದು ಹೇಳ್ಕೋತ ಬರ್ಕೋತ ಹೋಗೋಣಂತ. ಇರ್ಲಿ. ಉತ ಅಂದ್ರೆ ಯಾರು, ಗಿ ಅಂದ್ರೆ ಯಾರು, ಥ ಅಂದ್ರೆ ಯಾರು, ಹಿಂಗೆಲ್ಲ ಒಂದೊಂದು ಹೇಳ್ತಾ ಹೋಗ್ತಾರೆ. ಸರಿನಾ? ಆಯ್ತು. ಉಪನಿಷತ್ತುಗಳಲ್ಲಿ ಈಗ ಉತ ಗೀತ ಅನ್ನುವಂತಹ 3 ಅಕ್ಷರಗಳಲ್ಲಿ ಭಗವಂತನ ಉಪಾಸನ ಮಾಡ್ರಿ ಅಂತ ಹೇಳಿಗತ್ತೇವಿ. ಹಿಂದ ದೇಹದಲ್ಲಿ, ಪ್ರಾಣನಲ್ಲಿ, ವ್ಯಾನನಲ್ಲಿ, ಸೂರ್ಯನಲ್ಲಿ ಹಿಂಗೆಲ್ಲ ಹೇಳಿದ್ರಿ. ಯಾರಿಷ್ಟೆಲ್ಲ ಉಪಾಸನ ಮಾಡೋರು ಹೆಂಗಿದ್ದಾರೆ ಅಂದ್ರೆ, ಅದಕ್ಕೆ ಸುಧಾದಲ್ಲಿ ಅಥವಾ ಶ್ರೀಮದಾಚಾರ್ಯ ಹೇಳುವಾಗ, ನ ಏಕಾಧಿಕಾರಿಕಂ ಶಾಸ್ತ್ರಂ, ಒಂದು ಶಾಸ್ತ್ರಕ್ಕೆ ಒಬ್ಬರ ಅಧಿಕಾರಿ ಅಂತ ಇರುವುದಿಲ್ಲ, ಅನೇಕ ಅಧಿಕಾರಿಗಳು ಇರ್ತಾರೆ. ಅನೇಕ ಅಧಿಕಾರಿಗಳಿದ್ದದರಿಂದಾಗಿ ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದಿರ್ತದೆ. ಕಲ್ಪನಾವಂತ ಹೇಳಿದ್ದು ಹೌದು. ಯಾವ ಅಧಿಕಾರಿ ಹೆಂಗ್ ಮಾಡ್ಬೇಕು ಉಪಾಸನ ಅಂತಂದ್ರೆ, ಅದಕ್ಕೆ ಅವ್ರ ಗುರುಗಳು, ನಿಯತ ಗುರುಗಳು ಅಂತ ಯಾರಿರ್ತಾರಲ್ಲ, ಅವ್ರ ಉಪದೇಶ ಮಾಡೋರು ಬಂದು ನೀ ಈ ಉಪಾಸನ ಮಾಡು ಅಂತ ಹೇಳಿದ್ರು ಅಂದ್ರೆ ಅವ್ರು ಆ ಉಪಾಸನೆಯಲ್ಲಿ ಪ್ರಾರಂಭ ಮಾಡ್ತಾರೆ. ನೀ ಹಿಂಗೆ ಉಪಾಸನೆ ಮಾಡ್ಬೇಕು. ಹಿಂಗ್ ಮಾಡಿದಾಗ ನಿನಗೆ ಸಾಕ್ಷಾತ್ಕಾರ ಆಗ್ತದೆ. ಯಾರಿಗೋ ಹಿಂಗ್ ಉಪಾಸನೆ ಇರ್ತದೆ, ಉದ್ಗೀತಾಕ್ಷರವನ್ನು ಉಪಾಸನೆ ಮಾಡಿ ಅವ್ರ ಬಿಂಬಾಪರೋಕ್ಷ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಹೆಂಗ್ ಬರ್ತದೆ ಗೊತ್ತಾಯ್ತಿಲ್ಲ? ನ ಏಕಾಧಿಕಾರಿಕಂ ಶಾಸ್ತ್ರಂ ಅಂತ ಒಂದು ಮಾತು. ಮುಂದೆ ಏನಾಯ್ತು? ಅದಕ್ಕೆ ಈಗ ಉದ್ಗೀತ ಉಪಾಸನ, ಆ ಉದ್ಗೀತ ಉಪಾಸನ ಅಂದ್ರೆ ಉದ್ಗೀತ ಅಕ್ಷರಗಳು, ಅದರ ಒಳಗಿರುವಂತಹ ಭಾಗಗಳನ್ನ ಉತ ಗೀತ ಅಂತ 3 ಭಾಗವನ್ನ ಮಾಡಿ, ಆ 3 ಭಾಗದಲ್ಲಿ ಉಪಾಸನೆಯನ್ನ ಮಾಡಬೇಕು. ಅದಕ್ಕೆ ಹೇಳಿದರು ನೋಡ್ರಿ, ಅಥ ಖಲು ಉದ್ಗೀತ ಅಕ್ಷರಾಣಿ ಉಪಾಸೀತ ಉತ ಗೀ ಥ ಇತಿ. ಅದನ್ನು ಬರೆಸಿದ್ದೇನೀಗ. ಉತ್ ಪ್ಲಸ್ ಗೀ ಪ್ಲಸ್ ಥ ಅಂತ ತಿಳ್ಕೊಂಡು ಇತಿ ಪ್ರಾಣ ಏವ ಹಿ ಉದ್ಗೀತ ಇತಿ ಪ್ರಾಣ ಏವ ಉತ್. ಉತ್ ಅನ್ನೋ ಶಬ್ದಕ್ಕೆ ಯಾರ ಅಭಿಮಾನಿಗಳು ಅಂದ್ರೆ ಪ್ರಾಣದೇವರು. ಉತ್ ಅಕ್ಷರಕ್ಕೆ ಉತ್ ಬರೋದು ತೆಳಗಡೆ ಏನ್ ಮಾಡ್ಬೇಕು? ಪ್ರಾಣ ಅಂತ ಬರ್ಕೋಬೇಕು. ಉತ ಅಂದ್ರೆ ಮುಖ್ಯ ಪ್ರಾಣದೇವರು. ಉತ ಯಾಕ ಅಂತ ಪ್ರಶ್ನೆ. ಈಗ ಏನಾಯ್ತು? ಅಕ್ಷರ ಪ್ರತಿಪಾದ್ಯ ಅದು ಹೇಳಿ ಹೊರಟ್ರಿ. ಈಗ ಆ ಅಕ್ಷರಗಳನ್ನ ಉತ ಗೀತ ಅಂತ ಹೇಳಿ ಅಕ್ಷರದಿಂದ ಪ್ರತಿಪಾದ್ಯರಾದ ದೇವತೆಗಳನ್ನು ಹೇಳ್ತಾರೆ. ಪ್ರಾಣ ಏವ ಉತ.
ಅಲ್ರಿ ಉತ್ ಶಬ್ದಕ್ಕೆ ಪ್ರಾಣದೇವರೇ ಬರಬೇಕು ಅಂತ ಹೆಂಗ? ಪ್ರಾಣದೇವರೇ ಬರಬೇಕು ಅಂತ ಹೆಂಗ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ಏನಂತ ಉತ್ತರ ಕೊಡ್ತೀವಿ ಅಂತಂದ್ರೆ ಏನದು ಪ್ರಾಣೇನ ಹಿ ಉತ್ತಿಷ್ಠತಿ ವಾಕ್. ಪ್ರಾಣೇನ ಹಿ ಉತ್ತಿಷ್ಠತಿ. ಈ ಜಗತ್ತೇನಿದೆಯಲ್ಲ ಇದು ಪ್ರಾಣದೇವರಿಂದಲೇನೆ ಉತ್ಪತ್ತಿಯಾದಿಗಳನ್ನು ಉಳ್ಳದ್ದಾದ್ದರಿಂದ ಅವರು ಉತ್ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ತಿಳಿತಾ ಏನಂತ ಹೇಳಿ? ಉತ ಅಂದ್ರೆ ಉತ್ಪತ್ತಿ ಉಳ್ಳದ್ದು. ಉತ್ ಶಬ್ದಕ್ಕೆ ಪ್ರಾಣದೇವರು ಅಭಿಮಾನಿಗಳು ಅಂತ ಅರ್ಥ. ಯಾಕ ಅಂದ್ರೆ ಉತ್ಪತ್ತಿ, ಪ್ರಾಣದೇವರಿಂದ ಈ ಜಗತ್ತಿನ ಉತ್ಪತ್ತಿಯಾಗ್ತದಾದ್ದರಿಂದ ಅವರು ಉತ್ ಶಬ್ದ ವಾಚ್ಯರು. ಇನ್ನು ಆಮೇಲೆ ಗಿ ಅಂದ್ರೆ ಯಾರು ಅಂದ್ರೆ ಗೀಹಿ, ವಾಕ್ ಗೀಹಿ ಅಂದ್ರೆ ಭಾರತೀ ದೇವಿಯೇ ಗಿ ಎಂಬ ಅಕ್ಷರದಿಂದ ಪ್ರತಿಪಾದ್ಯಳಾಗಿದ್ದಾಳೆ. ಭಾರತೀ ದೇವಿ ಬರ್ಕೊಳ್ರಿ, ಗಿ ಈಸ್ ಈಕ್ವಲ್ ಟು ಭಾರತೀ ದೇವಿ. ಇನ್ನ ಅದಾದ ಮೇಲೆ ಮುಂದೆ ಹೇಳ್ತಾರೆ ಗೀಹಿ ಇದು ಯಾಕ ವಾಚೋ ಹಿಗಿರಹ ಇತ್ಯಾಚಕ್ಷತೆ. ಲೋಕದಲ್ಲಿ ಏನ್ ಮಾಡ್ತಾರ? ವಾಕ್ ಅಂದ್ರೆ ವಾಣಿ ಸರಸ್ವತಿ ದೇವಿಯನ್ನೇ ಗಿರಹ ಅಂದ್ರೆ ಮಾತಿನ ಅಭಿಮಾನಿ ದೇವತಾ ಅಂತ ಕರೆದಿದ್ದಾರ. ಲೋಕದಲ್ಲಿ ಪ್ರಸಿದ್ಧದ. ಮುಂದೆ ಇನ್ನ ಆಮೇಲೆ ಇತ್ಯಾಕ್ಷತೆ ಅನ್ನಂ ಥಂ ಅನ್ನೇಹಿ ಇದಂ ಸರ್ವಂ ಸ್ಥಿತಂ. ಥ ಎಂಬ ಅಕ್ಷರಕ್ಕೆ ಯಾರಪ್ಪ ಅಭಿಮಾನಿಗಳು ಅಂದ್ರೆ ಅನ್ನ. ಏನ್ರಿ ಆಚಾರ? ಅನ್ನ ಅಂದ್ರೆ ಜಡ ಪದಾರ್ಥ. ಆ ಜಡ ಪದಾರ್ಥವನ್ನ ಅಭಿಮಾನಿ ಅಂತ ಹೆಂಗ್ ಮಾಡ್ತೀರಿ ನೀವು ಅಂತಂದ್ರೆ ಅದಕ್ಕೆ ಅನ್ನ ಅನ್ನೋದು ಜಡವಾದ ಅನ್ನ ಅಲ್ಲ. ಇಲ್ಲಿ ಹೇಳ್ತಾ ಇರೋದು ಅನ್ನ ಅಂದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರಿಗೆ ಅನ್ನ ಅಂತ ಕರೀತಾರ. ಚತುರ್ಮುಖನಿಗೆ ಅನ್ನ ಅಂತ ಹೆಸರು. ಅನ್ನ ಅಂತ ಬರ್ಕೊಂಡು ಚತುರ್ಮುಖ ಅಂತ ಬರ್ಕೋಬೇಕು. ಅವರು ಥ ಎಂಬ ಅಕ್ಷರದಿಂದ ಕರೆಸಿಕೊಳ್ಳುತ್ತಾರೆ. ಸರಿ ಆಯ್ತಾ? ಥ ಅನ್ನೋ ಶಬ್ದಕ್ಕೆ ಯಾರಂತ ಅರ್ಥ ಆಯ್ತು? ಚತುರ್ಮುಖ. ಎಲ್ಲಿ ಹೇಳ್ಯಾರ ಅಂತಂದ್ರೆ ಹಿಂದ ಅಥರ್ವಣ ಉಪನಿಷತ್ತು ಓದೋ ಕಾಲಕ್ಕೆ ತಸ್ಮಾದೇತದ್ ಬ್ರಹ್ಮನಾಮ ರೂಪ ಬನ್ನಂಚ ಜಾಯತೆ ಅಂತನ್ನುವಲ್ಲಿ ಅನ್ನಾಭಿಮಾನಿಗಳಾದವರು ಬ್ರಹ್ಮ ಅಥವಾ ವೇದೇಶ ತೀರ್ಥರು ಅನ್ನಾಭಿಮಾನಿ ಬ್ರಹ್ಮೈವ ಪ್ರಾಣೋ ವಾಯುರಿತೀರಿತಃ ಅಂತ ಬೇರೆ ಕಡೆ ಹೇಳುವ ಕಾಲದಲ್ಲಿ ಅಂತಂದಾರ. ಶ್ರೀಮದಾಚಾರ್ಯ ಬೇರೆ ವ್ಯಾಖ್ಯಾನದಲ್ಲಿ ಹೇಳುವಾಗ ಅನ್ನಾಭಿಮಾನಿ ಬ್ರಹ್ಮೈವ ಅಂತಂದಾರ. ಆದ್ರಿಂದ ಥ ಅಂದ್ರೆ ಅನ್ನ, ಅನ್ನಾಭಿಮಾನಿಗಳು ಯಾರು? ಬ್ರಹ್ಮದೇವರು. ಇದು ತ್ರಿಪುಟಿ, 3 ಪುಟ ಅಂತ ನೋಡ್ರಿ. ಅದು ಏನು 3 ಪುಟ ಆಯ್ತು ಅಂತಂದ್ರೆ ಮೊದಲನೇ ಪುಟ ವಾಯುದೇವರು, 2ನೇ ಪುಟ ಭಾರತೀ ದೇವಿ, 3ನೇ ಪುಟ ಯಾರು? ಬ್ರಹ್ಮದೇವರು. ಉತ್ ಗಿ ಥ ಅಂತ ಒಂದಾತಿದು ಅಂದ್ರೆ ಈ ತ್ರಿಪುಟಿಯಲ್ಲಿನ ಒಂದಾತು. 2ನೇದ್ದು ಹೋಗೋಣಂತ ಈಗ. ಏನಂತಾರ? ದ್ಯೌರೇವ ಉತ ಅಂತರಿಕ್ಷಂ ಗೀಹಿ ಪೃಥಿವಿ ಥಂ. ಸರಿ ಬರ್ಕೊಳ್ರಿ. 2ನೇದ್ದು ಸ್ವರ್ಗವೇ ಉತ್ 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 ಎಂಬ ಅಕ್ಷರಕ್ಕೆ ಸ್ವರ್ಗ ಅಂತ ಅರ್ಥ. ಉತ್ ಬರ್ಕೊಂಡು ಕೆಳಗೆ ಮತ್ತೆ ಪ್ರಕಾರ ಬಣ ಹಾಕೊಂಡು ಸ್ವರ್ಗ ಅಂತ ಬರ್ಕೋಬೇಕು ಉತ್. ಆಮೇಲೆ ಗೀಹಿ ಅಂತ ಬರ್ಕೊಂಡು ಅಂತರಿಕ್ಷ ಅಂತ ಬರ್ಕೋಬೇಕು. ಇನ್ನ ಥ ಅಂತ ಬರ್ಕೊಂಡು ಪೃಥ್ವಿ ಅಂತ ಬರ್ಕೋಬೇಕು. ಸರಿ ಆಯ್ತಾ? 2ನೇ ತ್ರಿಪುಟಿ ಆಯ್ತೀಗದು. ಅಂದ್ರ ಸ್ವರ್ಗಾಭಿಮಾನಿಗಳು ಯಾರಿದ್ದಾರೆ ಅವರನ್ನ ಉತ್ತಕ್ಷರದ ಅಭಿಮಾನಿ ತಿಳ್ಕೊಳ್ರಿ. ಅಂತರಿಕ್ಷಾಭಿಮಾನಿಗಳು ಯಾರಿದ್ದಾರೆ ಅವರನ್ನ ಗಿ ಎಂಬ ಅಕ್ಷರಕ್ಕೆ ಅಭಿಮಾನಿಗಳು. ಥ ಎಂಬುದಕ್ಕೆ ಯಾರು ತಗೋಬೇಕು ಅಂದ್ರೆ ಭೂಮಿಗೆ ಯಾರ ಅಭಿಮಾನಿಗಳಿದ್ದಾರೆ ಅವ್ರು ತಗೋಬೇಕು. ಸರಿ ಆಯ್ತಾ? ಅಂದ್ರ ಅದು ಯಾರಿದ್ದಾರೆ ಅಂದ್ರೆ ಹಿಂದೆ ಬಂದದ. ಸ್ವರ್ಗಾಭಿಮಾನಿಗಳಾದವರು ರುದ್ರದೇವರು. ಸ್ವರ್ಗಾಭಿಮಾನಿಗಳಾದ ರುದ್ರದೇವರನ್ನು ತಗೋಬೇಕು. ಆಮೇಲೆ ಥ ಅದು ಅಂತರಿಕ್ಷಾಭಿಮಾನಿ ಅಂದ್ರೆ ಗಣಪತಿ ಪುತ್ರ. ಗಣಪತಿ ಅವ ಅಂತರಿಕ್ಷ, ಅವ ಗಿ ಅನ್ನೋದಕ್ಕೆ. ಪೃಥ್ವಿ ಅನ್ನೋ ಶಬ್ದಕ್ಕೆ ಧರಾದೇವಿ ಅಂತ ತಗೋಬೇಕು. ಇಷ್ಟು ವಿಷಯ. ಅಂತರಿಕ್ಷಕ್ಕೆ ಗಣಪತಿ ಪುತ್ರ. ಗಣಪತಿ ಅಲ್ಲ, ಗಣಪತಿನೂ ಬರ್ತದೆ, ಇನ್ ದೋಷ ಅಲ್ಲ. ಗಣಪತಿ ಪುತ್ರನ್ ಹೇಳ್ಯಾರ ಅಷ್ಟೇ, ಮತ್ತೇನಿಲ್ಲ. ಆಯ್ತಾ? ಇದು 2ನೇ ತ್ರಿಪುಟಿ ಆಯ್ತು. ಈಗ 3ನೇದ್ದು ಏನು? ಪೃಥ್ವಿ ಧರಾದೇವಿ. ಇನ್ನ ಉತ್ ಅಂತ ಮತ್ತೊಂದು ಬರ್ಕೊಂಡು ಆದಿತ್ಯ ಏವ ಉತ್. ಉತ್ ಶಬ್ದಕ್ಕೆ ಮತ್ತ ಆದಿತ್ಯನೇ ಅಭಿಮಾನಿಯಾಗಿದ್ದಾನ. ಆಮೇಲೆ ಗೀಹಿ ಎಂಬುದಕ್ಕೆ ವಾಯು. ಇಲ್ಲಿ ವಾಯು ಅಂದ್ರೆ ಭೂತವಾಯು, ಪ್ರಭಹ ವಾಯುದೇವರು ಅಂತ ಅರ್ಥ. ಭೂತವಾಯು ಇಲ್ಲಿ ವಾಯುದೇವರಿಗೆ ಪ್ರಭಹ ಭೂತವಾಯು. ಇನ್ನ ಥ ಅಂದ್ರೆ ಅಗ್ನಿ. ಥ ಅಂದ್ರೆ ಅಗ್ನಿ. ಸರಿ, ಇವ್ರು 3 ಮಂದಿ. ಇದೊಂದು ತ್ರಿಪುಟಿ. ಇನ್ನು 4ನೇ ತ್ರಿಪುಟಿ ಬಂತೀಗ.
ಉತ್ ಅಂದ್ರ ಸಾಮವೇದ. ಸಾಮವೇದಕ್ಕೆ ಯಾರ ಅಭಿಮಾನಿಗಳಿದ್ದಾರೆ ಅವರೇ ಉದ್ಗೀತ ಎಂಬ ಅಕ್ಷರದಲ್ಲಿನ ಉತ್ತಿಗೂ ಅಭಿಮಾನಿಯಾಗಿದ್ದಾರೆ. ಇನ್ನ ಇನ್ನ ಯಜುರ್ವೇದ ಗೀಹಿ, ಗೀ ಎಂಬುದಕ್ಕೆ ಯಜುರ್ವೇದ, ಋಗ್ವೇದಕ್ಕೆ ಥ ಅಂತ ಅರ್ಥ. ಅಂದ್ರೆ ಋಗ್ವೇದದ ಅಭಿಮಾನಿಗಳು ಥ ಎಂಬ ಅಕ್ಷರದಿಂದ ಪ್ರತಿಪಾದ್ಯರಾಗಿದ್ದಾರೆ. ಎಷ್ಟಾತ್ ನೋಡ್ರಿ ಈಗ. ಅಥ ಖಲು ಉದ್ಗೀತ ಅಕ್ಷರಾಣಿ ಉಪಾಸೀತ. ಹಾಗಾದ್ರೆ ಈಗ ಇಲ್ಲಿ 4 ವಿಧವಾದ, ಹೆಂಗ ಬೆಳಿಗ್ಗೆ ನಮಗೆ ಪ್ರಾಣಾದಿ ಪಂಚಕಗಳು 4 ಕಂಡದ್ವೋ ಹಂಗ ಇಲ್ಲೂ ಕೂಡ ಉದ್ಗೀತಾಕ್ಷರಗಳು 4 ಕಂಡಾವ. ಇದನ್ನ ಬೇರೆ ಬೇರೆ ಅಧಿಕಾರಿ ವರ್ಗದವರು ಉಪಾಸನೆಯನ್ನ ಮಾಡ್ತಾರ. ನಾವು ತಿಳಿದುಕೊಳ್ಬೇಕು, ಮೊದಲು ತಿಳ್ಕೊಳ್ಬೇಕು, ಕಾಲ ಬಂದಾಗ ಉಪಾಸನೆಯನ್ನ ಮಾಡಬೇಕು. ಏನಾಯ್ತು ಅಂತಂದ್ರೆ ಇಷ್ಟೊತ್ತು ಬೇರೆ ಬೇರೆ ಪ್ರತಿಮಾಗಳಲ್ಲಿ ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನು ಹೇಳಿದ್ರೆ ಈ ಉಪನಿಷತ್ತು ಸ್ವಲ್ಪ ಆಳಕ್ಕಿಳಿತು. ಎಷ್ಟು ಆಳಕ್ಕಿಳಿತು ಅಂದ್ರೆ ಆ ಉದ್ಗೀತ ಎಂಬ ಅಕ್ಷರದಲ್ಲೇ ಯಾಕೆ ನಾವು ಭಗವಂತನ ಉಪಾಸನ ಮಾಡಬಾರ್ದು ಅಂತ ಒಂದು ಸ್ವಲ್ಪ ಆಳಕ್ಕಿಳಿತು. ಸಾಮಾನ್ಯವಾಗಿ ಹಿಂಗ ಇವೆಲ್ಲ ಉಪನಿಷತ್ನಲ್ಲಿ ಬರುವಂತಹ ಹೊಸ ಹೊಸ ಅಂಶಗಳು ನಮ್ಮ ಕಲ್ಪನಾ ಬರುದಿಲ್ರಿ. ಇವೆಲ್ಲ ಏನ್ ಹೇಳಿದ್ರು, ಉದ್ಗೀತ ಎಂಬುವಂತಹ ಅಕ್ಷರವೇ ಶ್ರೀಮದಾಚಾರ್ಯ ಶಾಸ್ತ್ರ ಓದೋರು ಇದು ಇದು ಪರಿಚಯ ಇರ್ತದೆ. ಯಾಕಂದ್ರೆ ಆಚಾರ್ಯ ಏನ್ ಮಾಡ್ತಾರೆ, ಶಬ್ದಗಳೇನವ ಆ ಶಬ್ದಗಳ ವಿಭಾಗಗಳನ್ನ ಮಾಡುವುದು, ಶಬ್ದಗಳ ಲಿಂಗ, ಹಿಂಗ ಒಳಗೆ ಏನೇನವು ಅಷ್ಟನ್ನು ತಗೊಂಡ್ಬರ್ತಾರೆ. ಪುಲ್ಲಿಂಗ ಶಬ್ದವೋ, ಸ್ತ್ರೀಲಿಂಗ ಶಬ್ದವೋ, ನಪುಂಸಕಲಿಂಗ ಶಬ್ದವೋ ಅದನ್ನು ತಗೋತಾರೆ. ಆಮೇಲೆ ಅದು ಗುಣವಾಚಕವೋ ದೋಷವಾಚಕವೋ ತಗೋತಾರೆ, ಕ್ರಿಯಾವಾಚಕವೋ ಕಾಲವಾಚಕವೋ ತಗೋತಾರೆ. ಹಂಗ ಅಷ್ಟು ಶಬ್ದಗಳಲ್ಲಿದ್ದ ಭಗವದ್ ರೂಪದ ಉಪಾಸನೆಯನ್ನು ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯ. ಅದಕ್ಕೊಂದು ದೃಷ್ಟಾಂತವೆನಿಸುವಂತೆ ಉತ ಗೀಥ ಅಂತ ಹೇಳಿ ಇದನ್ನು ತ್ರಿಪುಟಿ ಮಾಡಿಕೊಂಡ್ರು. ಉತ್ ಶಬ್ದಕ್ಕೆ ಮುಖ್ಯ ಪ್ರಾಣದೇವರು, ಗೀ ಅನ್ನೋ ಶಬ್ದಕ್ಕೆ ಭಾರತೀ ದೇವಿ, ಥ ಅನ್ನೋ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಒಂದು ತ್ರಿಪುಟಿಯನ್ನು ಹೇಳಿದರು. ಎರಡನೇ ತ್ರಿಪುಟಿ ಹೇಳ್ತಾರೆ, ಉತ್ ಶಬ್ದಕ್ಕೆ ಸ್ವರ್ಗಾಭಿಮಾನಿಗಳು ಯಾರಿದ್ದಾರೋ ಅವರು, ಗೀ ಅನ್ನೋ ಶಬ್ದಕ್ಕೆ ಆಮೇಲೆ ಗೀ ಅನ್ನೋ ಶಬ್ದಕ್ಕೆ ಅಂತರಿಕ್ಷಾಭಿಮಾನಿಯಾದವರು, ಮತ್ತು ಥ ಅನ್ನೋ ಶಬ್ದಕ್ಕೆ ಪೃಥ್ವಿಗೆ ಅಭಿಮಾನಿಯಾದವರು ಅಂತ. ಅದಾದ ಮೇಲೆ ಮೂರನೇ ತ್ರಿಪುಟಿ ತಗೋತಾರ, ಉತ್ ಶಬ್ದಕ್ಕೆ ಆದಿತ್ಯ, ಆಮೇಲೆ ಗೀ ಶಬ್ದಕ್ಕೆ ಯಾರಪ್ಪ ಅಂದ್ರೆ ಪ್ರವಾಹವಾಯು ಭೂತವಾಯು, ಥ ಶಬ್ದಕ್ಕೆ ಅಗ್ನಿ ಅಂತ ತಗೊಳ್ತಾರೆ. ನಾಲ್ಕನೇ ತ್ರಿಪುಟಿ ತಗೊಳ್ತಾರ, ಉತ್ ಶಬ್ದಕ್ಕೆ ಸಾಮವೇದ, ಆಮೇಲೆ ಗೀ ಶಬ್ದಕ್ಕೆ ಯಜುರ್ವೇದ, ಥ ಶಬ್ದಕ್ಕೆ ಋಗ್ವೇದ ಅಭಿಮಾನಿಗಳು ಅಂತ ಹಿಂಗ 4 ತರಹದ ತ್ರಿಪುಟಿಗಳನ್ನ ತೆಗೆದುಕೊಂಡು ಉಪಾಸನೆಯನ್ನ ಮಾಡ್ರಿ. ಒಂದು ಸರ್ತಿ ನೀವು ಉದ್ಗೀತ ಅಂತ ಕರೆದ್ರೆ ಇಷ್ಟು ಮಂದಿ ಬರಬೇಕು. ಎಷ್ಟು? 12 ಮಂದಿ ಇದಕ್ಕೆ ನಮಗೆ ಚಿಂತನೆಗೆ ಬರಬೇಕು. 12 ಮಂದಿ ನಮ್ಮ ತಲೆಯಲ್ಲಿ ಬರುವಂತೆ ಈ ಉದ್ಗೀತ ಉಪಾಸನೆಯನ್ನು ಹೇಳಿಗೆತ್ತಾರೆ. ಹಂಗಾದ್ರೆ ಇವ್ರು ಯಾರ್ಯಾರು ಬಂದ್ರು ಇವ್ರ ಒಳಗೆ ಈಗ ಉದ್ಗೀತನ ಉಪಾಸನ ಮಾಡ್ಬೇಕು. ಈಗ ನಾವು ಪರಮಾತ್ಮನನ್ನ ಉತ್ ಶಬ್ದವಾಚ್ಯರಾದ ಪ್ರಾಣದೇವರು, ಪ್ರಾಣಾಂತರ್ಗತನಾದ ಉದ್ಗೀತ, ಗೀ ಶಬ್ದವಾಚ್ಯರಾದ ಭಾರತಿ, ಭಾರತ್ಯಂತರ್ಗತ ಉದ್ಗೀತ, ಥ ಶಬ್ದವಾಚ್ಯರಾದವರು ಬ್ರಹ್ಮ, ಬ್ರಹ್ಮಾಂತರ್ಗತ ಉದ್ಗೀತ. ಹಿಂಗೆ ನಾವು 12 ಸ್ಥಳಗಳಲ್ಲೂ ಕೂಡ ಉದ್ಗೀತೋಪಾಸನೆಯನ್ನು ಮಾಡಬೇಕು. ಬಹಳ ಪೇಷನ್ಸ್ ಇರ್ಬೇಕ್ರಿ, ಅಂದಾಗ ಮಾತ್ರ ಎಷ್ಟು ಉಪಾಸನೆ ಮಾಡ್ಲಿಕ್ಕೆ ಬರ್ತದೆ. ಆಯ್ತಾ? ಮುಂದೆ ಹೋಗೋಣ ಬರ್ರಿ. ಏನಂತಾರ? ಆಯ್ತಾ? ಅದಕ್ಕೆ ಏನಂತಾರ ನೋಡ್ರಿ ಈಗ. ಇನ್ನ ದುಗ್ಧೆ ಅಸ್ಮೈ ವಾಕ್ ದೋಹಂ ಯೋ ವಾಚಃ ದೋಹಃ ಅನ್ನವಾನನ್ನಾದೋ ಭವತಿ ಏತಾನ್ಯೇವಂ ವಿದ್ವಾನ್ ಉದ್ಗೀತ ಅಕ್ಷರಾಣ್ಯುಪಾಸ್ತ ಉದ್ಗೀತ ಇತಿ. ಇದಕ್ಕೆ ಫಲಶ್ರುತಿ, ಫಲ ಇದೆ. ಏನು ಫಲ ಇದೆ? ಯಾವ ವ್ಯಕ್ತಿ ಈ ರೀತಿಯಾಗಿ ತಿಳ್ಕೋತಾನೋ, ದುಗ್ಧೆ ಅಸ್ಮೈ ವಾಕ್ ದೋಹಂ ಯೋ ವಾಚೋ ದೋಹಃ, ಅಸ್ಮೈ ಹಿಂಗ ತಿಳಿದುಕೊಂಡ ವ್ಯಕ್ತಿಗೆ ವಾಕ್ ಅಭಿಮಾನಿಯಾಗಿರುವಂತಹ ಪರಮಾತ್ಮನೂ, ಅಂದ್ರೆ ಪರಮಾತ್ಮ ವಾಕ್ ಅಂತ ಹೆಸರು ಅವಂಗ. ಅವೇನ್ ಮಾಡ್ತಾನ? ದೋಹಂ ಯೋ ವಾಚೋ ದೋಹ, ಫಲವನ್ನ ಕೊಡ್ತಾನ. ಯಾರು ಹಿಂಗ ಉಪಾಸನ ಮಾಡ್ತಾರೋ ಅವನಿಗೆ ಭಗವಂತನು ಫಲವನ್ನ ಕೊಡ್ತಾನ. ಏನ್ ಫಲ ಕೊಡ್ತಾನ್ರಿ? ಬರೀ ಫಲ ಕೊಡ್ತಾನ ಅಂತ ಹೇಳಿಕತ್ತಿರಲ್ಲ. ಅಂದ್ರೆ ವಾಚೋದೋಹಂ, ಶಾಸ್ತ್ರವನ್ನ ಅಧ್ಯಯನ ಮಾಡಿದ ಮೇಲೆ ಏನು ಫಲ ಬರ್ತದೋ ಆ ಫಲವನ್ನ ಕೊಡ್ತಾನ. ಶಾಸ್ತ್ರಾಧ್ಯಯನದ ನಂತರದ ಬರುವಂತಹ ಫಲ ಏನು? ಮೋಕ್ಷ. ಆ ಮೋಕ್ಷವನ್ನ ಭಗವಂತ ಉದ್ಗೀತೋಪಾಸನೆಯನ್ನು ಮಾಡಿದವರಿಗೆ ಕೊಡ್ತಾನ. ಅಷ್ಟೇ ಅಲ್ಲ, ಅನ್ನವಾನನ್ನಾದೋ ಭವತಿ, ಯಥೇಷ್ಟವಾದ ಅನ್ನವುಳ್ಳವನಾಗ್ತಾನ ಮತ್ತು ಯಥೇಷ್ಟವಾದ ಅನ್ನವನ್ನ ಭೋಗ ಮಾಡುವನಾಗ್ತಾನ. ಯಾಕ? ಥಮ್ ಅನ್ನಂಬಂದು ನೋಡ್ರಿ ಮಧ್ಯದಲ್ಲಿ, ಅದು ಬ್ರಹ್ಮದೇವರಿಂದ ಬ್ರಹ್ಮದೇವರೇ ಅದಕ್ಕೆ ಪ್ರತಿಪಾದ್ಯರಾದದ್ರಿಂದ ಉತ್ಕೃಷ್ಟ ಫಲ ಆಯ್ತದು. ಅದಕ್ಕೆ ಅದನ್ನ ಹೇಳ್ತಾರೆ, ಆ ಫಲ ಸಿಗುತ್ತದೆ ನಿಮಗ, ಸಾಮಾನ್ಯ ಅಂತ ತಿಳ್ಕೋಬೇಡ್ರಿ. ಕಲ್ಪನಾ ಬಂತ? ಏನ್ ಸಿಗ್ತದ? ಆ ಫಲ ಸಿಗುತ್ತದೆ ನಿಮಗ.
ಬರೇ ಅನ್ನ ತಿನ್ನೋದಲ್ಲ, ಅನ್ನ ಉಳ್ಳವನಾಗಬೇಕು, ಸಮರ್ಥವಾಗಿ ಇನ್ನೊಬ್ಬರಿಗೆ ಅನ್ನ ಹಾಕಬೇಕು, ಅನ್ನ ತಗೋಬೇಕು, ಎರಡೂ ಇರಬೇಕು. ಅದಕ್ಕೆ ಅನ್ನವಾನ್ ಅನ್ನಾದೋ ಭವತಿ ಅಂತ ಹೇಳಿದ್ದಾರೆ. ಕಲ್ಪನಾವಂತ ಮುಂದೆ ತಗೊಂಡು ಬರ್ರಿ. ಅದಕ್ಕೆ ಏತಾನ್ಯೇವ ವಿದ್ವಾನ್ ಅಕ್ಷರಾಣಿ ಉದ್ಗೀತಾಕ್ಷರಾಣಿ ಉಪಾಸ್ತೆ ಉದ್ಗೀತ ಇತಿ. ಉದ್ಗೀತ ಅಕ್ಷರಗಳಲ್ಲಿ ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನು ಮಾಡ್ತಾನೋ ಅವ ಅಂತ ಅರ್ಥ. ಹಾಗಾದರೆ ಈ ಅಕ್ಷರ ಪ್ರತಿಪಾದ್ಯವಾದ 4 ವರ್ಗಗಳು ಅಲ್ಲಿರುವಂತಹ ಭಗವಂತನ ಉಪಾಸನೆ ಮಾಡಿದರೆ ವಾಕ್ನಾಮಕನಾದ ಭಗವಂತ ವೇದ ಸಿದ್ಧವಾದ ಅಂದ್ರೆ ವೇದದಲ್ಲಿ ಹೇಳಿರುವಂತಹ ಮೋಕ್ಷವೆಂಬ ಫಲವನ್ನು ಕೊಡುತ್ತಾನೆ. ಮತ್ತು ಹಂಗೆ ಉಪಾಸನೆ ಮಾಡುವವನಿಗೆ ಯಥೇಷ್ಟವಾದ ಅನ್ನ ಉಣ್ಣುವ ಶಕ್ತಿಯನ್ನು ಕೊಡುತ್ತಾನೆ ಎಂದು ತಾತ್ಪರ್ಯವನ್ನು ತಿಳಿಸಿದ್ದಾರೆ. ಅಂತೂ ಒಂದು ಉದ್ಗೀತಾಕ್ಷರದ ಉಪಾಸನೆಯ ಚಿಂತನೆ ಬಂತ ನಮಗೆ ತಲೆಯಲ್ಲಿ. ಈಗ ಈ ಅನ್ನ ಉಣ್ಣೋದು, ಅನ್ನ ಉಳ್ಳವನಾಗೋದು ಅನ್ನೋದು ಲೌಕಿಕವೂ ಹೌದು, ಪಾರಲೌಕಿಕವೂ ಹೌದು. ಮೋಕ್ಷದಲ್ಲೂ ಸಮೃದ್ಧವಾದ ಅನ್ನ ಬೇಕು, ಮತ್ತು ಅನ್ನ ತಿನ್ನುವಂತಹ ವಿಷಯ ಭೋಗವನ್ನು ಮಾಡುವಂತಹ ಸಾಮರ್ಥ್ಯ ಬೇಕು. ಎಲ್ಲಿ ಮೋಕ್ಷದಲ್ಲೂ ಬೇಕು. ಅದಾದ ಮೇಲೆ ಭಗವಂತ ನೋಡ್ರಿ, ಈ ಉಪಾಸನೆಗೂ ಶಾಸ್ತ್ರ ಅಧ್ಯಯನಕ್ಕೂ ಸಮಾನವಾದ ಫಲವನ್ನು ಹೇಳಿದಂತೆ ಆಯ್ತು. ಈಗ ಯೋ ವಾಚೋದೋಹ, ನೀವು ಸಂಪೂರ್ಣವಾದ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಏನು ಫಲವನ್ನು ಪಡಿತೀರಿ ಅದೇ ಫಲವನ್ನು ಈ ಉಪಾಸನೆ ಮಾಡಿದಾಗ ಪಡಿತೀರಿ ಎಂದ ಶ್ರವಣ ಮನನ ಧ್ಯಾನ. ಈ 3 ಭಾಗದಲ್ಲಿ ಶ್ರವಣಕ್ಕೆ ಮನನಕ್ಕೆ ಏನು ಫಲ ಇದೆಯೋ ಧ್ಯಾನಕ್ಕೂ ಅದೇ ಫಲ ಅದ ಅಂತ ಹೇಳಿದಂತಾಯ್ತು. ಅಂದರೆ ಶ್ರವಣ ಮನನ ಧ್ಯಾನಗಳು ಮೋಕ್ಷ ಸಾಧನೆಗೆ ಅನುಕೂಲವಾಗಿವೆ, ಇಷ್ಟು ತಿಳಿಸಿಕೊಟ್ಟಿದ್ದಾರೆ. ಆಯ್ತಾ? ಮುಂದವರಿ ಏನಂತ ನೋಡ್ರಿ. ಅಥ ಖಲು ಆಶೀಹಿ ಸಮೃದ್ಧೀಹಿ ಉಪಸರಣಾನಿ ಇತ್ಯುಪಾಸೀತ ಏನ ಸಾಮ್ನಾಸ್ತೋಷ್ಯನ್ ಸ್ಯಾತ್ ತತ್ಸಾಮ ಉಪಧಾವೇತ ಅಸ್ಯಾಂ ರುಚಿತಾಂ ರುಚಂ ಯದಾ ಶ್ರೇಯಂ ತಂ ಋಷಿಂ ಯಾಂ ದೇವತಾಂ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದೇವತಾಂ ಉಪಧಾವೇತ್. ಏನ ಛಂದಸಾ ಸ್ತೋಷ್ಯನ್ ಸ್ಯಾತ್ ತಚ್ಛಂದ ಉಪಧಾವೇತ್. ಏನ ಸ್ತೋಮೇನ ಸ್ತೋಷ್ಯಮಾಣ ಸ್ಯಾತ್ ತಂ ಸ್ತೋಪಧಾವೇತ್. ಯಾಂ ದಿಶಮಭಿಸ್ತೋಷ್ಯನ್ ಸ್ಯಾತ್ ತಾಂ ದಿಶಂ ಉಪಧಾವೇತ್. ಆತ್ಮಾನಮಂತತಃ ಉಪಸೃತ್ಯ ಸುವೀತಕಾಮಂ ಧ್ಯಾಯನ್ನ ಪ್ರಮತ್ತೋ ಅಭ್ಯಾಸೋ ಹೈ ಯದಸ್ಮೈ ಕಾಮಃ ಸ ಕಾಮಃ ಸಮೃದ್ಧೇತ ಯತ್ಕಾಮಸ್ತು ವೀತೇತಿ ಯತ್ಕಾಮಸ್ತು ವೀತೇತಿ. ಇದು ಇಲ್ಲಿಗೊಂದು ಖಂಡ ಮುಗೀತು, ಅಂದ್ರೆ ಒಂದು ಉಪಾಸನಾ ಭಾಗ ಮುಗೀತು ಅಂತ ತಿಳಿದುಕೊಂಡು ಇಲ್ಲಿ ಹೇಳಲಿಕ್ಕೆ ಹೊರಟಾರ. ಇಷ್ಟಕ್ಕೆ ನಿಲ್ಲಿಸ್ಲಿಕ್ಕೆ ನಾವು ಗೊತ್ತಾಯ್ತಾ ಏನಂತ ತಿಳ್ಕೊಂಡು ಸ್ತುವೀತೈತಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲಿ ಆ ಭಾಗ ಮುಗೀತದೋ ಅಲ್ಲಿ ದಿರುಕ್ತಿ ಬಂದಿರ್ತದ ಅಂತ ತಿಳಿಸಿದ್ದ. ಆತ ಮುಂದೆ ಹೋಗೋಣ ಅಂತ. ಏನಂದ್ರು ಅಂತಂದ್ರೆ, ಈಗ ಯಾರಿಗಾದರೂ ಖಲು ಆಶೀಹಿ, ಆಶಿಷಾಂ ಸಮೃದ್ಧ್ಯರ್ಥಂ. ಆಶೀಹಿ ಅಂದ್ರೆ ನನ್ನ ಬಯಕೆಗಳು, ನನ್ನ ಅಭಿಲಾಷೆಗಳು, ನನ್ನ ಕೆಲವು ಅಭಿಲಾಷ ಇಚ್ಛಾ ಅವ ನನಗೆ. ಆ ಇಚ್ಛಾಗಳನ್ನ ಪೂರ್ಣ ಮಾಡಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಹೇಳಿದ್ದಾರೆ. ಏನು ವ್ಯವಸ್ಥೆ ಹೇಳಿದ್ದಾರೆ ಅಂತಂದ್ರೆ, ಉಪಾಸನ ಮಾಡಬೇಕು ಅಂತ ಹೇಳ್ಯಾರ. ಅಂದ್ರೆ ಪುಕ್ಸಟ್ಟೆ ಏನೂ ಮಾಡ್ಲಾರ್ದ ನಿನ್ನ ಇಚ್ಛಾ ಪೂರ್ಣ ಆಗ್ಲಿ ಅಂದ್ರೆ ಆಗೋದಿಲ್ಲ. ಏನಾದರೂ ಒಂದು ಮಾಡ್ಬೇಕು, ಸಾಧನ ಮಾಡ್ಬೇಕು, ತಪಸ್ಸು ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಏನು, ಆಶೀಹಿ ಸಮೃದ್ಧಿ ಆಶಿಷಃ ಕಾಮ್ಯಸ್ಯ ಸಮೃದ್ಧಿ ಏನ ಸಹ ಆಶೀಹಿ ಸಮೃದ್ಧಿ. ಮೊದಲನೇ ಮಂತ್ರೊಳಗ ಅಥ ಖಲು ಆಶೀಹಿ ಸಮೃದ್ಧಿ ಏನದ ಅಲ್ಲ, ಇದೇನಾಗಬೇಕು ಅಂತ ಕೇಳಿದ್ರೆ ಉಪಸರಣಾನಿ ಇತ್ಯುಪಾಸೀತ. ಉಪಸರಣಾನಿ ಅಂದ್ರೆ ಸಾಮಾದಿಗಳಲ್ಲಿರುವಂತಹ ಭಗವಂತನನ್ನು ಉಪಸಾರಯಂತಿ. ಇಷ್ಟಂ ಉಪಸರಣಾನಿ ಇತ್ಯುಪಾಸೀತ. ಈ ಮುಂದೆ ಹೇಳಲಾಗುವ ಸಾಮಾದಿಗಳಲ್ಲಿ ಇರುವಂತಹ ಭಗವಂತನು ನನ್ನ ಆಶಿಷವನ್ನು ಪೂರ್ಣ ಮಾಡ್ತಾನ ಅಂತ ತಿಳಿದು ಉಪಾಸನೆಯನ್ನ ಮಾಡಬೇಕು. ನಾ ಏನೋ ಒಂದು ಇಚ್ಛಾಪಟ್ಟೆ, ಹಿಂಗಾಗಬೇಕು, ಇಂತಹದ್ದು ಪಡಿಬೇಕು ಅಂತ ಇಚ್ಛಾಪಟ್ಟೆ, ಪಟ್ಟ ಕೂಡಲೇ ಸಿಗುವುದಿಲ್ಲ ಅದು. ಅದೇನು ಮಾಡಬೇಕು ಅಂದ್ರೆ, ಈಗ ಮುಂದೆ ಹೇಳೋರಿದ್ದಾರೆ, ಏನು ಸಾಮ ಋಕ್ ಋಷಿ ದೇವತಾ ಛಂದಸ್ಸು ಹಿಂಗೆಲ್ಲ ಹೇಳೋರಿದ್ದಾರೆ. ಅಲ್ಲಲ್ಲಿ ಇರುವಂತಹ ಭಗವಂತನನ್ನ ತಿಳಿದು ಉಪಾಸನೆ ಮಾಡಿದರೆ ಅದರಿಂದ ಆಶೀಹಿ ಸಮೃದ್ಧಿ ಭವತಿ. ನಮ್ಮ ಅಭಿಲಾಷೆಗಳು ಪೂರ್ಣವಾಗುತ್ತವೆ, ಸಿಗುತ್ತವೆ. ಲೌಕಿಕವಾದದ್ದು ಯಾವುದೋ ಒಂದು ಫಲದ ಅಪೇಕ್ಷೆ ಅದ ನಮಗೆ, ಅದು ಸಿಗಬೇಕಾಗ್ಯದ, ಸಮೃದ್ಧವಾಗಿ ಸಿಗಬೇಕಾಗ್ಯದ ಅಂತ ಇಟ್ಕೊಳ್ರಿ. ಹಂಗ ಆಗಬೇಕಾದಾಗ ಏನ್ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಅದ. ಅದು ಏನ್ ವ್ಯವಸ್ಥೆ ಅಂತ ಇಲ್ಲಿ ಹೇಳೋರಿದ್ದಾರೆ. ಇದು ಪೂರ್ಣವಾದ ಯಜ್ಞದ ಪ್ರಕ್ರಿಯೆ ಅದ. ಆ ಯಜ್ಞದ ಪ್ರಕ್ರಿಯೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ಹೊರಡೋರಿದ್ದಾರೆ.
ಅದನ್ನ ಮಾಡಿದಾಗ ನಿಮಗದು ಸಿಗುತ್ತದೆ ಅಂತ ಹೇಳಬೇಕಾಗಿದೆ. ಆದ್ರೆ ಕೇವಲ ಆ ಯಜ್ಞ, ಅಲ್ಲಿ ಬರುವಂತಹ ಮಂತ್ರಗಳು ಅಥವಾ ಅದರಲ್ಲಿ ಬರುವ ಕ್ರಿಯೆಗಳಿಂದ ಮಾತ್ರ ಫಲ ಸಿಕ್ಕಿದೆ ಅಂತ ಭಾವಿಸಬೇಡ್ರಿ. ಅದರ ಅಂತರ್ಯಾಮಿಯಾಗಿ ಅಂತರ್ಗತನಾಗಿ ಭಗವಂತನಿದ್ದದ್ದರಿಂದಲೇನೆ ಆ ಫಲಗಳು ದೊರೆತಿವೆ ಅಂತ ತಿಳಿದುಕೊಳ್ಳ್ರಿ. ಯಾಕ ಅಂದ್ರೆ ಫಲ ಇಷ್ಟು ಬೇಗನೆ ಸಿಗಲಿಕ್ಕೆ ಅವನೇ ಕಾರಣ ಹೊರತಾಗಿ ಉಳಿದವರಲ್ಲ. ಇದನ್ನ ಹೇಳ್ಬೇಕಾಗತ್ತೆ. ವಿಷಯ ಅರ್ಥ ಆಯ್ತಾ? ಮುಂದೆ ಹೋಗೋಣ ಅಂತ. ಎಲ್ಲಿ ಏನ್ ಮಾಡಬೇಕು? ಅಥ ಖಲು ಆಶೀಹಿ ಸಮೃದ್ಧಿ, ಅಥ ಖಲು ಬಿಟ್ಮೇಲೆ ಆಶೀಹಿ ಸಮೃದ್ಧಿ ಉಪಸರಣಾನಿ ಇತ್ಯುಪಾಸೀತ. ನಮ್ಮ ಅಭಿಲಾಷೆಗಳನ್ನು ಸಮೃದ್ಧಿಪಡಿಸಿಕೊಳ್ಳಲು ಉಪಸರಣಾನಿ ಅಂತಂದ್ರೆ ಅವು ಅಭೀಷ್ಟಗಳನ್ನು ತಂದು ಕೊಡುವಂತಹ ದೇವತೆಗಳನ್ನು ಕುರಿತು ಉಪಾಸನೆ ಮಾಡಬೇಕು. ಉಪಸರಣಾನಿ ಅಂದ್ರೆ ಅಭೀಷ್ಟ ಪ್ರದರಾದ ದೇವತೆಗಳನ್ನು, ದೇವತೆ ಮೊದಲಾದವುಗಳನ್ನು ಉಪಾಸನ ಮಾಡಬೇಕು. ಹೆಂಗಿರ್ತದೆ? ಸಹಜವಾಗಿ ನಮ್ದೇನು ಅನಿಸ್ತಿರ್ತದ ಅಂದ್ರೆ ನಮ್ಮ ಪ್ರಯತ್ನದಿಂದಲೇ ನಾವು ಪಡ್ಕೊಂಡಿರ್ತೀವಿ. ಇದರೊಳಗೆ ದೇವತೆಗಳು ದೇವರು ಏನು ಅಂತ ಕೆಲವೊಂದು ಸರ್ತಿ ಅನಿಸ್ತಿರ್ತದೆ. ಸಹಜವಾಗಿ ಈಗ ನನಗೊಂದೇನೋ ಸಾಮಾನು ಬೇಕಾಗಿತ್ತು, ಹೋದೆ ಮಾರ್ಕೆಟಿಗೆ ಹೋಗಿ ರೊಕ್ಕ ಕೊಟ್ಟು ತೊಗೊಂಡು ಬಂದೆ, ತಿಂದೆ, ಉಂಡೆ ಮಾಡಿದೆ. ಅಥವಾ ಇನ್ನೊಂದೇನೋ ಮನಿ ಕಟ್ಟಬೇಕಾಗಿತ್ತು, ರೊಕ್ಕ ಕೊಟ್ಟು ಖರ್ಚು ಮಾಡಿದೆ, ಸಾಲ ಮಾಡಿದೆ, ಮನಿ ಕಟ್ಟಿದೆ, ಸಾಲ ತುಂಬಿದೆ, ಮುಗಿದು ಹೋಯ್ತು. ಇದೆಲ್ಲ ಅದಲ್ಲ. ಇದಕ್ಕೇನು ಹಿಂಗದ ಅಂತ ಕೇಳ್ತೀರಿ ಅಂತಂದ್ರೆ ಹಂಗಿರೋದಿಲ್ಲ. ಯಾವಾಗಲೂ ಪ್ರಯತ್ನ ತ್ರಯಗಳಿರ್ತಾವೆ. ಪ್ರಯತ್ನ ತ್ರಯಗಳು ಅಂತಂದ್ರೆ ಏನು? ಅದು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಹೆಂಗದ ಹಂಗ ಮನುಷ್ಯ ಪ್ರಯತ್ನ ಅಂತ ಒಂದು ಬೇರೆ, ದೈವಾನುಗ್ರಹ ಅಂತ ಒಂದು ಬೇರೆ ಇರ್ತದೆ. ಮನುಷ್ಯ ಪ್ರಯತ್ನ ಎಷ್ಟು ಮಹತ್ವದ್ದೋ ದೈವಾನುಗ್ರಹವೂ ಅಷ್ಟೇ ಮಹತ್ವದ್ದು. ದೈವಾನುಗ್ರಹ ಇಲ್ಲದೆ ಇರುವಂತಹ ಮನುಷ್ಯ ಪ್ರಯತ್ನವು ಸಿದ್ಧಿಸುವುದು ಕಷ್ಟ. ಸಿದ್ಧಿಸಿದರೂ ಸ್ಥಿರವಾಗಿರುವುದಿಲ್ಲ. ಯಾಕಂದ್ರೆ ದೈವಾನುಗ್ರಹ ಇರುವುದಿಲ್ಲ. ದೈವಾನುಗ್ರಹದಿಂದ ಸಹಿತವಾದ ಮನುಷ್ಯ ಪ್ರಯತ್ನ ಮಾತ್ರ ಫಲವನ್ನು ಕೊಡ್ತದೆ. ಅದಕ್ಕೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಒಂದು ದೃಷ್ಟಾಂತ ಹೇಳ್ತಾ, ನಿಮಗ ಏನೋ ಒಂದು ರೋಗ ಬಂದಿತ್ತು, ಏನ್ ಮಾಡ್ಬೇಕು ಅವಾಗ ಅಂದ್ರೆ ಜಪ ಹೋಮ ಸುರಾರ್ಚನೈ ಅಂತ ಹೇಳ್ಯಾರ. ಜಪ ಮಾಡಿ ರೋಗವನ್ನು ಪರಿಹಾರ ಮಾಡಿಕೊಳ್ಳಬಹುದು, ಹೋಮ ಮಾಡಿ ದೇವತಾ ಆರಾಧನೆಗಳನ್ನ ಮಾಡಿ ಆ ತರಹದ ರೋಗಗಳನ್ನು ಪರಿಹಾರ ಮಾಡಿ. ಮೂರ್ ಕ್ರಮ: ಜಪ ಹೋಮ ಸುರಾರ್ಚನೆ. ಇದರ ಜೊತೆಗೆ ಏನದ ಅಂತಂದ್ರೆ ಮನುಷ್ಯ ಪ್ರಯತ್ನ ಬೇರೆ, ಔಷಧಗಳನ್ನು ತೆಗೆದುಕೊಳ್ಳುವುದು ಬೇರೆ. ಮತ್ತೆ ಆಯ್ತು ಹಂಗಾರೆ ಜಪ ಮಾಡಿ ಹೋಮ ಮಾಡಿವಿ, ಯಾಜ್ಞ ಮಾಡಿವಿ, ನಾವು ಔಷಧ ತಗೊಳ್ಳಂಗಿಲ್ಲ ಅಂತ ಅನ್ನಬಾರದು. ಔಷಧ ತೆಗೆದುಕೊಳ್ಳುವುದು ಮಾನವ ಪ್ರಯತ್ನವಾದ್ರೆ ದೇವತಾನುಗ್ರಹಕ್ಕಾಗಿ ಅದನ್ನು ಮಾಡಿದಾಗ ರೋಗವಾಸಿ ಆಗ್ತದೆ. ಹಂಗ ಏನೇ ನೀವು ಸಮೃದ್ಧಿಯನ್ನು ಪಡಿಬೇಕಾದರೂ ಮನುಷ್ಯ ಪ್ರಯತ್ನದಿಂದ ರಥ ಬೇಕಾಗಿತ್ತು, ಒಬ್ಬ ಕಾರ್ಪೆಂಟರ್ ಕರೆಸಿ ರಥ ಮಾಡಿಸಿಕೊಂಡ್ರಿ, ಇಲ್ಲ ಅಂದಿಲ್ಲ. ರಥ ಕೂತ್ಕೊಂಡ್ರಿ, ಹೋದ್ರಿ ಅಂತ ಇಟ್ಕೊಳ್ರಿ. ಆದ್ರೆ ಅವುಗಳು ಸ್ಥಿರವಾಗಿರಬೇಕು, ಯೋಗ್ಯವಾಗಿರಬೇಕು, ಅವುಗಳಿಂದ ಅನಿಷ್ಟ ಉಂಟಾಗಬಾರದು ಅಂತಾದ್ರೆ ಏನ್ ಮಾಡ್ಬೇಕು? ಅವನ್ನ ದೇವತೋಪಾಸನ ಮಾಡಬೇಕು. ಹಿಂಗಾಗಿ ಸಮೃದ್ಧಿ ಬಯಸುವನು ದೇವತೋಪಾಸನೆಯನ್ನ ಮಾಡಬೇಕು ಅನ್ನೋ ಅಂಶವನ್ನು ಹೇಳಿಕತ್ತಾರ. ಆಯ್ತಾ? ಮುಂದೆ ನೋಡ್ರಿ. ಉಪಸರಣ ಅಂದ್ರೆ ಗುಡ್ ಬಾಯ್. ಮುಂದೆ ಹೋಗೋಣ ಬರ್ರಿ. ಅದಕ್ಕೆ ಖಲು ಆಶೀಹಿ ಸಮೃದ್ಧಿ ಉಪಸರಣಾನಿ ಇತ್ಯುಪಾಸೀತ ಏನ ಸಾಮ್ನಾ ಸ್ತೋಷ್ಯನ್ ಸ್ಯಾತ್. ಕೆಲವೇನು ವಿಚಾರ ಮಾಡ್ತಾ ಅಂದ್ರೆ ನಾನು ಮತ್ತ ಸಾಮದಿಂದ, ಬೃಹತ್ ಸಾಮ, ರಥಂತ್ರ ಸಾಮ ಇತ್ಯಾದಿ ಸಾಮಗಳಿಂದ ಈ ಫಲವನ್ನ ಪಡಿತೇನೆ ಅಂತ ಹೊರಡ್ತಾನೆ. ಕೆಲವು ಸಾಮದಿಂದ ಪಡಿಬೇಕು ಅಂತಿರ್ತದೆ, ಸಾಮಗಾನವನ್ನ ಮಾಡಿ ಪಡಿತೇನೆ ಅಂತ ಹೊರಡ್ತಾನ. ಆಯ್ತಾ? ಏನ ಸಾಮ್ನ ಸ್ತೋಷ್ಯನ್ ಸ್ಯಾತ್. ಯಾವ ವ್ಯಕ್ತಿ ಸಾಮವೇದದಿಂದ ಪಡಿಬೇಕು ಅಂತ ಇಟ್ಕೊಂಡಿರ್ತಾನೋ ಅವನು ಅದನ್ನು ಮಾಡಬೇಕು. ತತ್ಸಾಮ ಉಪಧಾವೇತ್. ಅವನು ಸಾಮವೇದವನ್ನು ಕುರಿತು ಹೋಗಬೇಕು. ಕೊನೆಗೆ ಮುಂದೊಂದು ಮಾತದ, ಅದನ್ನ ಹೇಳಿದ ಇವೆಲ್ಲ ಉಲ್ಟಾ ತಿಳಿತಾವ. ಯಸ್ಯಾಂ ರುಚಿ ತಾಂ ರುಚಿಂ ಯದಾರ್ಷೇಯಂ ತಂ ಋಷಿಂ. ಇಲ್ಲ, ಆ ಸಾಮವೇದವನ್ನ ಏನ್ ಮಾಡ್ಬೇಕಾಗಿದೆ? ಈಗ ಯಾವ ರುಕ್ಕಿನಲ್ಲಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀನೋ ಆ ರುಕ್ಕಿನಲ್ಲಿ ಮಾಡಬೇಕು. ಅಂದ್ರೆ ಈಗ ಬೃಹತ್ ಸಾಮ ಅಂತ ಒಂದದ, ರಥಂತ್ರ ಸಾಮ ಅಂತ ಒಂದದ. ಆ ಸಾಮಗಾನದ ಪ್ರಕ್ರಿಯೆಯನ್ನು ಹೇಳಿದರು. ಅದನ್ನು ಯಾವ ಹಾಡಿಗೆ ಹಚ್ಚಬೇಕು ಅಂತದ ಆ ಹಾಡಿಗೆ ಹಚ್ಚಬೇಕು. ಗೊತ್ತಾಯ್ತಾ? ಈಗ ಪುರಂದರದಾಸರ ಹಾಡು ಹೇಳೋ ಕಾಲಕ್ಕೆ ಸರಿಗಮಪದ ನಿಸ ಹೇಳ್ಬೇಕಾಗಿರೋದು. ಆ ಎಲ್ಲಿ ಬಂದಾಗ ಅದನ್ನು ಹೇಳಬೇಕು, ಅದನ್ನ ಅಲ್ಲೇ ಹೇಳಬೇಕು. ಎಲ್ಲೋ ನನಗೆ ಬರ್ತದೆ ಅಂತ ತಿಳ್ಕೊಂಡು ಸರಿಗಮಪದ ನಿಸ ಹೇಳ್ಕೋತ ಕೂಡ್ಲಿಕ್ಕೆ ಬರುದಿಲ್ಲ. ಏನು
ನನಗೆ ಸರಿಗಮ ಪದ ಭಾಳ ಬರ್ತಾವ ಅಂತ ತಿಳ್ಕೊಂಡು ಹೇಳಿ ಉದ್ದ ಕಥೆ ಹೇಳಿ ಕೂತ್ರೆ ಯಾರು ಕೇಳೋರು, ಆಮೇಲೆ ಕಳಿಸ್ಬಿಡ್ತಾರೆ ನಮ್ಮನ್ನು. ಅದಕ್ಕೆ ಹೇಳಿದ್ರು, ಯಾವ ವ್ಯಕ್ತಿ ಸಾಮವೇದದಿಂದ ಇದನ್ನ ಸ್ತೋತ್ರವನ್ನು ಭಗವಂತನ ಸ್ತೋತ್ರ ಮಾಡಬೇಕು ಅಂತ ಇಟ್ಕೊಂಡಾನೋ ಆ ಸಾಮವನ್ನು ತಗೋಬೇಕು. ಯಸ್ಯಾಮೃಚಿ ತಾಮೃಚಂ, ಯಾವ ರುಕ್ಕಿನಲ್ಲೋ ಆ ರುಕ್ಕಿನಲ್ಲಿ ತಗೋಬೇಕು. ಯದಾರ್ಷೇಯಂ ತಮ್ ಋಷಿಂ, ಯಾವ ಋಷಿ ದ್ರಷ್ಟವಾದ ಮಂತ್ರ ಅಂತಿದೆಯೋ ಅಲ್ಲಿ ತಗೋಬೇಕು, ಅದನ್ನು ತಗೋಬೇಕು. ಯಾಮ್ ದೇವತಾವಿಷ್ಟೋಷನ್, ಯಾವ ದೇವತಾ ಉದ್ದೇಶಕವಾಗಿ ಮಾಡಬೇಕು ಅಂತದೋ ತಾಮ್ ದೇವತಾ ಉಪಧಾವೇತ, ಆ ದೇವತೆಯನ್ನು ಕುರಿದು ಹೋಗಬೇಕು. ಏನ ಛಂದಸಾಸ್ತೋಷನ್, ಗಾಯತ್ರಿ ಛಂದಸ್ಸೋ ಜಗತಿ ಛಂದಸ್ಸೋ ತ್ರಿಷ್ಟುಪ್ ಛಂದಸ್ಸೋ ಅಂತೇನಿದೆ ಆ ಛಂದಸ್ಸುಗಳನ್ನು ತಗೋಬೇಕು. ತಚ್ಛಂದ ಉಪಧಾವೇತ್. ಏನ ಸ್ತೋಮೇನ, ಸ್ತೋಮ ಅಂದ್ರೆ ಶಸ್ತ್ರಮಂತ್ರಗಳು ಅಂತ ಅರ್ಥ. ಯಾವ ಶಸ್ತ್ರಮಂತ್ರಗಳಿಂದ ಹೇಳಬೇಕೋ ಆ ಸ್ತೋಮೋಪಧಾವೇತ. ಯಸ್ಯಾಂ ದಿಶಿ ಅಭಿಷ್ಟೋಷ್ಯನ್ ಸ್ಯಾತ್ ತಾಂ ದಿಶ ಉಪಧಾವೇತ, ಯಾವ ದಿಕ್ಕಿನಲ್ಲಿ ಕುತ್ಕೊಂಡು ಮಾಡಬೇಕು ಅಂತದೋ ಅದನ್ನ ಮಾಡಬೇಕು. ನೋಡ್ರಿ, ಒಂದು ಪ್ರಕ್ರಿಯೆ ಅಂದ್ರೆ ದಿಕ್ಕು, ಶಸ್ತ್ರಮಂತ್ರ, ಛಂದಸ್ಸು, ದೇವತಾ, ಋಷಿ, ಆಮೇಲೆ ರುಕ್, ಸಾಮ, ಇಷ್ಟೆಲ್ಲ ಸೇರಿಕೊಂಡು ಮಾಡಿದಾಗ ಒಂದು ಉಪಾಸನೆ ಆಗ್ತದ. ಅರ್ಥ ಆಯ್ತಾ? ಬರ್ಕೊಂಡು ಇಟ್ಕೊಳ್ರಿ, ಪಾಠ ಮುಗಿಸೋಣ ಅಂತ. ಏನ್ ಬರ್ಕೊಂಡು ಇಟ್ಕೋಬೇಕು ಅಂತಂದ್ರ, ನಮ್ಮ ಅಭಿಲಾಷೆಗಳನ್ನು, ನಮ್ಮ ಆಸೆಗಳನ್ನು, ನಮ್ಮ ಆಸೆಗಳನ್ನು ಅಥವಾ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವ ಒಂದ ನಿಮಿಷ ಇಷ್ಟು ಬರ್ಕೊಂಡು ಬ್ರಾಕೆಟ್ನೊಳಗ ಶಾಸ್ತ್ರೋಕ್ತವಾದ ಸಾಧನೆಗಳು ಅಂತ ಬರ್ಕೋಬೇಕು. ಶಾಸ್ತ್ರೋಕ್ತವಾದ ಸಾಧನೆಗಳು. ಆಯ್ತಾ? ಬ್ರಾಕೆಟ್ ಕಂಪ್ಲೀಟ್ ಮಾಡ್ರಿ. ಒಂದ್ ನಿಮಿಷ ನಿಂತ್ಕೊಳ್ರಿ. ಏನ್ ಹೇಳ್ಬೇಕಾಗಿದೆ ಈಗ? ಯಾವುದು ಶಾಸ್ತ್ರೋಕ್ತ ಸಾಧನ ಅಂದ್ರ ಸಾಮವೇದ, ಸಾಮ, ಋಕ್, ಋಷಿ, ದೇವತಾ, ಛಂದಸ್ಸು, ಶಸ್ತ್ರಮಂತ್ರಗಳು, ದಿಕ್ಕು, ಇಷ್ಟದ. ಇಷ್ಟನ್ನೂ ಕೂಡ ಸರಿ ಮಾಡ್ಬೇಕಾಗ್ತದೆ. ಸರಿ ಆಯ್ತಾ? ಅದಕ್ಕೆ ಹಿಂಗೆ ಉಲ್ಟಾ ಬರ್ಕೊಂಡಂತ ನಾವು ಅದ್ರಲ್ಲೂ ಗೊತ್ತಿರ್ತದೆ ನಮಗೆ. ಬರ್ಕೊಳ್ರಿ ಅಂತ. ಈಗೇನ್ ಬರ್ಕೊಂಡ್ರಿ? ವಾಕ್ಯ ಏನ್ ಬರ್ಕೊಂಡ್ರಿ? ಬರ್ಕೊಳ್ರಿ. ಯಾವ ದಿಕ್ಕಿನಲ್ಲಿ ಕಾಮ ಹಾಕೊಂಡು ಯಾವ ದಿಕ್ಕಿನಲ್ಲಿ ಮೇಲೆ ಯಾವ ಶಸ್ತ್ರಗಳಿಂದ ಇಷ್ಟೇ ಸಾಕು. ಯಾವ ಶಸ್ತ್ರಗಳಿಂದ ಬ್ರಾಕೆಟ್ ಹಾಕೊಂಡು ಯಾವ ಛಂದಸ್ಸಿನಿಂದ ಆಯ್ತಾ? ಅದಾದ ಮೇಲೆ ಯಾವ ದೇವತೆಯನ್ನ ಕುರಿತು ಕ್ರಮ ಹಾಕೊಂಡು ಯಾವ ಋಷಿದ್ರಷ್ಟವಾದ ಮಂತ್ರಕ್ಕೆ ಸಂಬಂಧದಿಂದ ಗಾಯನ ಮಾಡಬೇಕು ಅಂತಿದೆಯೋ, ಸಂಬಂಧದಿಂದ ಗಾಯನವನ್ನ ಮಾಡಬೇಕು ಅಂತಿದೆಯೋ. ಸರಿನಾ? ಈಗ ಮುಂದಿನ ವಾಕ್ಯ ಬರ್ಕೊಳ್ರಿ. ಆ ಎಲ್ಲದರಲ್ಲೂ ಭಗವಂತನನ್ನು, ಆ ಎಲ್ಲದರಲ್ಲೂ ಇರುವ ಭಗವಂತನನ್ನು ಅಥವಾ ಇರುವ ಭಗವಂತನನ್ನು ಸರ್ವೋತ್ತಮನೆಂಬುದಾಗಿ ತಿಳಿದು ಇವುಗಳಲ್ಲಿದ್ದು ಅವನೇ ನಮಗೆ ಫಲ ನೀಡುತ್ತಾನ. ಇಷ್ಟು ಬರ್ಕೊಳ್ರಿ, ಮುಗಿದ ಕೆಲಸ. ಇವುಗಳಲ್ಲಿ ಇದ್ದು ಅವನೇ ನಮಗೆ ಫಲ ನೀಡುತ್ತಾನೆ. ಆಯ್ತಾ? ನೋಡ್ರಿ, ಅಲ್ಲಿ ಮಂತ್ರದಲ್ಲಿ ಕೊನೆಯದು ಯಾಂ ದಿಶಂ ತಾಂ ದಿಶಂ ಉಪಧಾವೇತ್ ಇತ್ಯ ಆತ್ಮಾನಂ ಅಂತತಃ ಉಪಸೃತ್ಯ ಅಂತದ.
ಇಲ್ಲದ 291ನೇ ಪುಟದಲ್ಲಿ ಆ ಮಂತ್ರದ ಕೊನೆ ಸಾಲಿನಲ್ಲಿ ಬರುವಾಗ ದಿಶಂ ಉಪಧಾವೇತ ಆತ್ಮಾನಂ ಅಂತತಃ ಉಪಸೃತ್ಯ ಅಂತದ. ಆತ್ಮಾನಂ ಅಂತತಃ ಉಪಸೃತ್ಯ ಅಂದ್ರೆ ಪರಮಾತ್ಮನನ್ನು ಅಂತತಃ ಅಂದರೆ ಸರ್ವೋತ್ತಮತ್ವೇನ ಉಪಸೃತ್ಯ ತಿಳಿದು ಸ್ತುವೀತ ಸ್ತೋತ್ರ ಮಾಡಬೇಕು. ಕಾಮಂ ಧ್ಯಾಯನ್ ಅವನ ನಮ್ಮ ಅಭಿಲಾಷೆಯನ್ನು ಧ್ಯಾನ ಮಾಡ್ತಾ ಇಂಥದ್ದು ಬೇಕು ನಮಗ ಅಂತ ಇಟ್ಟುಕೊಂಡು. ಸರಿ ಆಯ್ತಾ? ಕಾಮಂ ಧ್ಯಾಯನ್. ಮುಂದೆ ಅಪ್ರಮತ್ತಃ. ಅಪ್ರಮತ್ತಃ ಅಂದ್ರೆ ಪ್ರಮಾದರಹಿತನಾಗಿರಬೇಕು. ಲಕ್ಷ್ಯ ಕಡೆ ಕಡೆ ಇಟ್ಕೊಂಡು ಮಾಡಬಾರ್ದು. ಇತರ ದೇವತೆಗಳನ್ನು ತಗೊಂಡು ಮತ್ತೊಂದು ಮಾಡಬಾರ್ದು. ಯದಸ್ಮೈ ಸ ಕಾಮ ಸಮೃದ್ಧೇತ. ಮುನ್ನೋಡ್ರಿ, ಅಪ್ರಮತ್ತಃ ಅಭ್ಯಾಸೋಹ. ಅಭ್ಯಾಸ ಅಂದ್ರೆ ಶೀಘ್ರವಾಗಿ ಅಂತ ಅರ್ಥ. ಅದೊಂದು ಬರ್ಕೊಂಡು ಇಟ್ಕೊಳ್ರಿ. ಶೀಘ್ರವಾಗಿ ಶೀಘ್ರವಾಗಿ ಏನಾಗ್ತದದು? ಶೀಘ್ರದಲ್ಲಿಯೇನೆ ಏನಾಗ್ತದೆ? ಸಮೃದ್ಧಿಯನ್ನು ಪಡಿತಾನೆ. ಯದಸ್ಮೈ ಕಾಮ ಸ ಸಮೃದ್ಧೇತ. ಅವನ ಇಚ್ಛಾ ಏನದ ಅದು ಪೂರ್ಣ ಆಗ್ತದೆ. ಯತ್ ಕಾಮಸ್ತುವೀತ ಯತ್ ಕಾಮಸ್ತುವೀತ ಇತಿ. ಯಾವ ಅಭಿಪ್ರಾಯದಿಂದ ಸ್ತೋತ್ರ ಮಾಡಿರುತ್ತಾನೋ, ಯಾವ ಅಭಿಪ್ರಾಯದಿಂದ ಸ್ತೋತ್ರ ಮಾಡಿರುತ್ತಾನೋ ಅದು ಸಿಗುತ್ತದೆ. ಒಟ್ಟಿನಲ್ಲಿ ಇಲ್ಲೇನು ಹೇಳಬೇಕಾಗ್ಯದ ಅಂತಂದ್ರೆ ಇಷ್ಟ ಅಭಿಪ್ರಾಯ. ಅದು ಯಾವ ಸಾಮವನ್ನು ಯಾವುದೇ ಒಂದು ಸಾಮ ತಗೊಂಡ, ಬೃಹತ್ ಸಾಮವೋ ರಥಂತ್ರ ಸಾಮವೋ ತೆಗೆದುಕೊಂಡ, ಆ ಸಾಮವನ್ನು ಯಾವ ರುಕ್ಕಿನಲ್ಲಿ ಹೇಳಬೇಕು ಅಂತ ಇಟ್ಟುಕೊಂಡಾನೋ ಆ ರುಕ್ಕು ಯಾವ ಮಂತ್ರದ್ರಷ್ಟಾರಾದ ಋಷಿಗಳು ಅಂತ ಅನ್ನೋದನ್ನ, ಜೊತೆಗೆ ಅದಕ್ಕಿದ್ದ ದೇವತೆಯನ್ನ ಹಾಗೂ ಅದಕ್ಕಿರುವಂತಹ ಛಂದಸ್ಸನ್ನು, ಅದಾದ ಮೇಲೆ ಅದು ಯಾವ ಶಸ್ತ್ರ ಮಂತ್ರಗಳಲ್ಲಿ ಬರ್ತದೆ ಎಂಬುದನ್ನು, ಯಾವ ದಿಕ್ಕಿಗೆ ಕುಳಿತುಕೊಂಡು ಉಪಾಸನೆ ಮಾಡಬೇಕು ಅನ್ನುವುದನ್ನು ತಿಳಿದು ಇದೆಲ್ಲವೂ ನನ್ನ ಅಭಿಲಾಷೆಗಳನ್ನು ಪೂರ್ಣ ಮಾಡಲಿಕ್ಕೆ ಹೊರಟದ್ದು. ಆದರೆ ಇದ್ಯಾವುದೂ ಕೂಡ ಸ್ವತಂತ್ರವಾಗಿ ಮಾಡುವುದಿಲ್ಲ. ಇವೆಲ್ಲದರಲ್ಲೂ ಇರುವಂತಹ ಸರ್ವೋತ್ತಮನಾದ ಭಗವಂತನೇ ಮಾಡ್ತಾನೆ. ಕಾರಣ ಇದು ಆದದ್ದಕ್ಕೆ ನನಗೆ ಫಲ ಸಿಕ್ಕಿದೆ. ಯಾಕಂದ್ರೆ ಬೇರೆಯವರಾಗಿದ್ದಿದ್ರೆ ನನ್ನಲ್ಲಿ ಇರುವಂತಹ ದೋಷಗಳನ್ನು ಹುಡುಕ್ತಿದ್ರು. ಸರಿ ನೋಡು, ಅದು ಸರಿ ಮಾಡಿಲ್ಲ, ನಾ ಫಲ ಕೊಡುವುದಿಲ್ಲ, ಇದು ಲೇಟ್ ಆಗಿ ಅಂತ ಹೇಳಿದೆ ಫಲ ಕೊಡುವುದಿಲ್ಲ ಅಂತ. ಆ ಎಲ್ಲ ದೋಷಗಳನ್ನು ಮೀರಿ ಮಹಾಕರುಣೆಯಿಂದ ಫಲ ಕೊಟ್ಟಿದ್ದಾನಲ್ಲ, ಅಂದಮೇಲೆ ಭಗವಂತನೇ ಕೊಟ್ಟಿದ್ದಾನಾದ್ದರಿಂದ ಎಲ್ಲದರಲ್ಲಿ ಸರ್ವೋತ್ತಮನಾಗಿದ್ದವನವನು ಎಂದು ತಿಳಿಯಬೇಕು. ಇಷ್ಟ ಅಭಿಪ್ರಾಯದ. ಅಲ್ಲಿ ನೋಡ್ರಿ, ಉದ್ಗೀತಾಕ್ಷರಗಂ ಚೈವ ಪ್ರಾಣಾದಿಶು ಚ ಸಂಸ್ಥಿತಂ. ಉದ್ಗೀತಾಕ್ಷರದಲ್ಲಿರ್ತಕ್ಕಂಥವರು, ಪ್ರಾಣಾದಿಗಳಿರ್ತಕ್ಕಂಥವರು ಯಾರವರು? ಪರಮಾತ್ಮ. ಆಶೀಹಿ ಸಮೃದ್ಧಿ ಹೇತುಷು ಅಖಿಲೇಶು ವ್ಯವಸ್ಥಿತಂ. ಆಶೀಹಿ ಅಭಿಲಾಷೆಗಳ ಸಮೃದ್ಧಿಗೆ ಹೇತು ಕಾರಣವಾದ ಸೋಮ, ಋಕು, ದೇವತೆ, ಆಮೇಲೆ ಋಷಿ, ಛಂದಸ್ಸು ಇವುಗಳಲ್ಲೂ ಕೂಡ ವ್ಯವಸ್ಥಿತಂ ಇರುವ ಏಕಮೇವ ಹರಿಂ ವೇದ. ಅವೊಬ್ಬನೇ ಭಗವಂತ ಅಂತ ತಿಳ್ಕೊಂಡ್ರ ಯಹ ಸಹ ಸರ್ವೇಷ್ಟಮಾಪ್ನುಯ, ತಮ ಎಲ್ಲವನ್ನೂ ಹೊಂದುತ್ತಾನೆ. ಉತ್ಶಬ್ದವಾಚ್ಯ ಪ್ರಾಣಾದ್ಯಾಹ ವಾಗಾದ್ಯಾಗಿ ರೀತಿರಿತಾಹ ಅನ್ಯಾದ್ಯಸ್ಥಾಸ್ತಮಿತಿ ಪ್ರೋಕ್ತಾಹ ತೇಷು ಉದ್ಗೀಶೋ ಹರಿಸ್ಥಿತಾಹ. ಉತ್ ಮೊದಲಾದ ಶಬ್ದಗಳಲ್ಲಿ ಪ್ರಾಣ ಮೊದಲಾದವರು, ವಾಕ್ ಮೊದಲಾದವರೆಲ್ಲರೂ ಕೂಡ ಗೀಹಿ ಅನ್ನೋದರಿಂದ ಅನ್ನಾದಿಗಳಿರೋ ಥ ಅಂತ ಬರ್ಕೊಂಡಿದ್ದೀರವನ್ನ. ತೇಷು ಉದ್ಗೀಶೋ ಉದ್ಗೀತೋ ಹರಿಸ್ಥಿತ, ಅವರಲ್ಲಿ ಉದ್ಗೀತ ನಾಮಕನಾದ ಭಗವಂತನಿದ್ದಾನೆ. ಇಲ್ಲಿ ಆತ್ಮಾನಂ ಪರಮಾತ್ಮಾನಂ ಅಂತತಃ ಸರ್ವೋತ್ತಮತ್ವೇನ ಸರ್ವತ್ರ ಉಪಸತ್ಯ. ಎಲ್ಲಾ ಕಡೆಗಳಲ್ಲೂ ಸರ್ವೋತ್ತಮನಾದ ಭಗವಂತನಿದ್ದಾನೆ ಎಂದು ತಿಳಿದೇ ಉಪಾಸನೆಯನ್ನ ಮಾಡ್ರಿ. ಶ್ರೀಕೃಷ್ಣಾರ್ಪಣಮಸ್ತು.